ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾರಿ ಸಾರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೋಪ್ಲೆಸ್ ಫೆಲೋ ಅಂತ ಯೂಟ್ಯೂಬ್ ಚಾನಲ್ ಗೊತ್ತು ನಿಮಗೆ ಎಲ್ಲರಿಗೂ. ಸೊ ಇವತ್ತು ಏನು ಮಾಡಕ್ ಹೊರಟಿದ್ದೀರಿ ಅಂದ್ರೆ ಒಂದು ಕುಕಿಂಗ್ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀರಿ. ಏನ್ ಬ್ರೋ ಕುಕಿಂಗ್ ವ್ಲಾಗಾ? ಅದು ಬ್ರೆಡ್ ಟೋಸ್ಟ್ ಅಂತ. ಬಟ್ ಅರೆ ನಾರ್ಮಲ್ ಬ್ರೆಡ್ ಟೋಸ್ಟ್ ಅಲ್ಲ, ಎಗ್ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀರಿ. ಬ್ರೋ ನಾನು ವೆಜ್ ಆದ್ರೇನು ನಿಮ್ಗೆ ಸಪ್ರೇಟ್ ಆಗಿ ಬರೀ ಈರುಳ್ಳಿ ಕೊಡ್ತೀನಿ, ತಿನ್ನು. ಓಕೆನಾ? ನಾವ್ ಎಗ್ ಹಾಕೊಂಡು ತಿಂತೀರಿ. ಓಕೆ ಅಲ್ಲ? ಡೀಲ್. ನೀನ್ ಯಾಕೆ ಸುಮ್ಮನೆ ಇದೆಯಾ? ಮಾತಾಡೋಣ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಈರುಳ್ಳಿ ಕುಯ್ತಾ ಇದ್ದೀನಿ. ಇವ್ರ ಚೆಫ್ ಗೊತ್ತಾ ನಿಮ್ಗೆ? ಭಟ್ರು ಇವರು ಎಲ್ಲ ಅಡಿಗೆ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಬೇಡ, ನಾವು ಕುಯ್ಯೋಣ. ಏನಂತೀರಾ? ನಾವು ಕಲಿಬೇಕು, ಯಾಕಂದ್ರೆ ಫ್ಯೂಚರ್ ಯೂಸ್ ಆಗುತ್ತೆ. ಯೂಸ್ ಆಗುತ್ತೆ, ನಿನ್ಗೆ ಗೊತ್ತಾಗುತ್ತೆ. ಎಲ್ಲ ತಲೆ ಕೆಡಿಸ್ಕೋಬೇಡ, ಯೂಸ್ ಆಗುತ್ತೆ. ಓ ಸಾರಿ ಫ್ರೆಂಡ್ಸ್, ಇವ್ರು ಯಾರಂತ ಗೊತ್ತಾಗಿಲ್ಲಲ್ಲ. ಇವನು ದಿಲೀಪ್ ಅಂತ, ಚೈಲ್ಡ್ಹುಡ್ ಇದ್ದ ಫ್ರೆಂಡು ನಮ್ಗೆ. ಇವನು ಒಂಥರ ಹೆಂಗಂದ್ರೆ ಪ್ಲೇ ಬಾಯ್ ತರ ಇವನು. ಅಂಡ್ ಇನ್ನೊಂದು ರೈಡರ್, ಬೈಕ್ ಎಲ್ಲ ಓಡಿಸ್ತಾನೆ ಇವನು. ಅಂದ್ರೆ ಹೆಂಗಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಪ್ಲೇ ಬಾಯ್ ಅಂದ್ರೆ ಕುಂಟೆ ಬಿಲ್ಲೆ ಆಡ್ತಾನೆ. ಕುಂಟೆ ಬಿಲ್ಲೆ ಆಡೋ ಹುಡುಗ, ಅದಕ್ಕೆ ಪ್ಲೇ ಬಾಯ್. ರೈಡರ್ ಏನಂದ್ರೆ ಸೈಕಲ್ ಓಡಿಸ್ತಾನೆ. ಸೈಕಲ್ ಅಂತೂ ವೀಲಿ ಹೊಡಿತಾನೆ ಸೈಕಲ್. ಅದು ಮ್ಯಾಟ್ರ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇವನು ಯಾರಂದ್ರೆ ಇವರು ಕ್ಲಾಸ್ಗೆ ಟಾಪರ್ ಇವನೇ. ಲಾಸ್ಟ್ ಇಂದಲ್ಲಪ್ಪ, ಫಸ್ಟ್ ಇಂದ ಟಾಪರ್. ನೀನು ಐಸಾಕ್ ನ್ಯೂಟನ್ ಬ್ರೈನ್ ಇವನ್ಗೆ ಇರೋದು. ಇವನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು, ಎಲ್ಲಾದ್ರಲ್ಲೂ ಅಷ್ಟೇನೆ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಇನ್ನೊಬ್ರು ಇದ್ದಾರೆ ಕ್ಯಾಮ್ರಾಮನ್. ಅವರು ಏನಂದ್ರೆ ಹಲ್ಕ್ ಗೊತ್ತಾ ನಿಮ್ಗೆ? ಹಲ್ಕು ಹಂಗಿರ್ತಾರ ನೋಡಕ್ಕೆ. ಕ್ಯಾಮ್ರಾಮನ್ ಇದಾರ ಒಬ್ರು, ತರ್ಸ್ತೀನಿ ಆಮೇಲೆ ವಿಡಿಯೋ ಮಾಡ್ಬೇಕಾರೆ ತೋರ್ತೀನಿ ನಿಮ್ಗೆ. ಪಂಕು ಇನ್ನೊಬ್ಬ ಇದ್ದಾನೆ. ಸ್ವಲ್ಪ ತಿರ್ಗಿಸಿ ಕ್ಯಾಮ್ರಾನ. ಕಾಣಿಸಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ, ನಂಗೆ ಕಾಣಿಸಲ್ಲ ಅವನು. ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಅವನು ವೆರಿ ಟ್ಯಾಲೆಂಟೆಡ್ ಫೆಲೋ. ನಾನು ನಿಜವಾಗ್ಲೂ 100% ಟ್ರೂ ಆಗಿ ಹೇಳ್ತಾ ಇದ್ದೀನಿ, ಅವ್ನು ವೆರಿ ಟ್ಯಾಲೆಂಟೆಡ್ ಫೆಲೋ. ಆಡಾಡೋ ಪವನ, ಒಳ್ಳೆ ಸಿಂಗರ್ ಅಲ್ಲ ನೀನು. ಆಡು. ಹೊಸ ಬೆಳಕು ಆಡ್ತಾ ಇದೆಯಾ? ವಾಲ್ಯೂಮ್ ಕೊಡ್ಬೇಕಾ? ಅದೆಲ್ಲ ಬೇಡ, ಆಡು. ನೀನ್ ಏನ್ ಆಡ್ಬೇಡ, ಕಾಪಿ ರೇಟ್ ಬಿದ್ದೋಗುತ್ತೆ ಆಮೇಲೆ. ಸುಮ್ನೆ ಇರು ಸಾಕು. ಬೇರೆ ಏನಾದ್ರು ಕಾಮಿಡಿ ಮಾಡು. ಕ್ಲಾಸ್ ಟಾಪರ್ ಅವನು ನಿಜವಾಗ್ಲು. ಇವಾಗ ಹೇಳ್ಕೊಟ್ಟಿದ್ದು ಪಟ್ ಅಂತ ಹಂಗೆ ಮರ್ತೋಗ್ಬಿಡ್ತಾನೆ. ಅಂತ ಟ್ಯಾಲೆಂಟ್ ಇದೆ ಅವನ್ಗೆ, ವೆರಿ ಗುಡ್ ಟ್ಯಾಲೆಂಟ್ ಇದೆ. ಕೈ ಸುಮ್ನೆ ಇಟ್ಕೊಂಡಿದಾರಲ್ಲ. ಕಟ್ ಮಾಡೋ. ಏನಾದ್ರು ಮಾತಾಡೋಣ. ಏನ್ರಿ ಇರೋ? ಹೇಳ್ರಿ ಏನಾದ್ರು. ಇಲ್ಲಿ ಹೇಳಿ ಏನಾದ್ರು. ಅದು ಡಿವೋಷನಲ್ ಆಗ್ಬಿಟ್ಟಿದ್ದಾನೆ ಒಂದು. ಕರೆಕ್ಟ್ ಇನ್ನೊಂದು ಹೇಳೋದ್ ಮಾಡ್ತದೆ ಇವ್ನು. ಹೆಂಗಂದ್ರೆ ಈ ತರ ಬಾಯ್ಸ್ ಇರ್ತಾರೆ ಗೊತ್ತಾ ನಿಮ್ಗೆ? ಶನಿವಾರ ಬಂದ್ರೆ ಸಾಕು ಆಂಜನೇಯ ಸ್ಟೇಟಸ್ ಹಾಕ್ಬಿಡ್ತಾರೆ. ಏನ್ ಭಕ್ತಿ ಅಂದ್ರೆ ಶನಿವಾರ ಮಾತ್ರ ಭಕ್ತಿ, ಬೇರೆ ದಿನ ಎಲ್ಲ ಫುಲ್ ಮುಕ್ತಿ. ಅವಂಗೆ ಮುಕ್ತಿ ಕೊಟ್ಕೊಂಡ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾನೆ. ರಷ್ಯಾಗ ಹೋಗ್ತಾನೆ, ಅಮೆರಿಕಾಗ ಹೋಗ್ತಾನೆ, ಆಮೇಲೆ ಇಂಡಿಯನ್ ಅಲ್ಲೇ ಇರ್ತಾನೆ. ಒಂದೊಂದ್ ದಿನ ಒಂದೊಂದ್ ತರ ಹೋಗ್ತಾ ಇರ್ತಾನೆ ಅವನು. ಅಂದ್ರೆ ಮೈಂಡ್ ಹೇಳಿದೆ, ಮೈಂಡ್ ಒಂದ್ ಹಂಗಂಗ್ ಹೋಗ್ತಾ ಇರುತ್ತೆ. ಅಲ್ಲ ಲೋಗನ ಅಂತ ಅನ್ಕೊಂಡಿರ್ತಾನೆ. ಸುಮ್ನಿದ್ರೆ ಆಗಲ್ಲ ಸರ್, ಏನಾದ್ರು ಹೇಳ್ಬೇಕು. ಸುಮ್ನೆ ಇರ್ಬಾರ್ದು ಅಂತ ಕೆರ್ಕೊಂತವನ. ಶಿಫ್ಟ್ ಆಗಿದ್ದಾನೆ ಡಾನ್. ಲೀಡರ್ಶಿಪ್ ಶಿಫ್ಟ್ ಆಗಿದೆ ಇವಾಗ. ಬೊಮ್ಮಸಂದ್ರದಿಂದ ಚಂದಾಪುರ್ಗೆ ಶಿಫ್ಟ್ ಆಗಿದೆ. ಬೊಮ್ಮಸಂದ್ರದಲ್ಲಿ ಅವರು ಗ್ಯಾಂಗ್ ಲೀಡರ್. ಅವರು ಒಂದ್ 10 ಜನ ಗ್ಯಾಂಗ್. ಯಾರೋ 10 ಜನ ನೋಡ್ದು ಡಾನ್ ಅದನ್ನೆಲ್ಲ ಕಣ ನಾನು ಅಂತಾನಲ್ಲ ಅವನು. ಅದು ನೋಡಿ, ಒಂದಿರಳು ಎಷ್ಟು ಬೇಗ ಕಟ್ ಮಾಡ್ದ. ಅದು ಟ್ಯಾಲೆಂಟ್ ಅಂದ್ರೆ. ಭಟ್ರು ಇವರು ಗೊತ್ತಾಯ್ತಾ ನಿಮ್ಗೆ? ನೀನು ಭಟ್ರೆ? ಗೊತ್ತಿಲ್ಲ ನಿಮ್ಗೆ? ಸಖತ್ತಾಗಿ ಮಾಡ್ತಾರೆ ಅಡ್ಗೆ. ನಮ್ ಸಬ್ಸ್ಕ್ರೈಬರ್ಸ್ ಯಾರಾದ್ರು ಅಡಿಗೆ ಮಾಡಿಸ್ಬೇಕಂದ್ರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಜಸ್ಟ್ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅಡಿಗೆ ಚೆನ್ನಾಗಿ ಮಾಡ್ತಾರೆ, ಮಾಡಿಸ್ಕೊಳ್ಳಿ. ಯಾವ್ದಾನ ಫಂಕ್ಷನ್ ಬಂದ್ರೆ ಮಾಡಿಸ್ಕೊಳ್ಳಿ ಅಷ್ಟೇ. ಕಣ್ಣ ಸಲಿಗೆ ಅವಶ್ಯಕತೆ ಇದೆಯಾ? ಅನಿವಾರ್ಯನಾ? ಹೀರೋ ಇವಾಗ ನಮ್ಮ ಅಣ್ಣ ಹೆಂಗ್ ಕಟ್ ಮಾಡ್ತಾನೆ ನೋಡ್ತಾ ಇರೋ. ಕಟ್ ಮಾಡಿ ಅಣ್ಣ. ಸ್ಲೈಸರ್ ಅವರು ನಿಮ್ಮನೆ ಭಟ್ರಾ? ಓ ಏನ್ರಿ ಭಟ್ರ ಗುಂಪಾಗೋಗೈತಿ ಇದು.
ನೋವಾಗ್ಬಾರ್ದು, ಟೊಮೆಟೊ ಹಂಗ್ ಕಟ್ ಮಾಡ್ತಾವನೆ, ನೋವಾಗ್ಬಾರ್ದು. ಮತ್ತೆ ಏನದು ಟೊಮೆಟೊ ಅದು ಬೇರೆ ಏನೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ದೂರ ದೂರ ಇರು, ದೂರ ಇರು, ಏನೋ ಬೇರೆ ಏನೋ ಮಾಡ್ತಾವನೆ. ಮೆತ್ತಗೆ ಮೆತ್ತಗೆ ನೋವಾಗುತ್ತೆ. ಹಾ ಹಂಗೆ ಬಾ. ಏನ್ರಿ ಟ್ಯಾಲೆಂಟ್ ಇದೆ ನಿಮ್ಗೆ. ಓಕೆ ಓಕೆ ಓಕೆ, ಕಲ್ತ್ಕೊಳ್ರಿ ಕಲ್ತ್ಕೊಳ್ರಿ. ಹೊಡಿರಿ ಚಪ್ಪಾಳೆ ಹೊಡಿರಿ, ಚಪ್ಪಾಳೆ ಹೊಡಿರಿ, ಎಲ್ಲರೂ ಚಪ್ಪಾಳೆ ಹೊಡಿರಿ. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲಿ ಕೈ ತೋರ್ಸು, ರೇಖೆಗ್ಲೇ ಹೋಗ್ಬಿಟ್ಟೈತ್ಲೆ ಒಂದ್ಲೇ. ಕೊಡಲಿ, ನಾನೇ ಮಾಡ್ತೀನಿ ಲೈ. ನಾವಾದ್ರೂ ಮಾಡ್ತೀವಿ. 5 ನಿಮಿಷ ತಿರ್ಸೋದು. ಟೊಮೊಟೊ ಅವನು ಹುಡುಕ್ತಾವ್ನೆ, ಅವ್ನ್ ಟ್ಯಾಲೆಂಟ್ ಹುಡುಕ್ತಾವ್ನ, ಅದಕ್ಕೆ 5 ನಿಮಿಷ ಆಗಿದ್ದು. 16 ಮಿನಿಟ್ಸ್. ಶಿಷ್ಯ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳ ಅದ್ನಾದ್ರು. ಆಕ್ಚುಲಿ ನನ್ನಲ್ಲಿ ಒಂದು ಕಲೆ ಇದೆ, ನಾನು ಪ್ರೂವ್ ಮಾಡ್ಕೊತೀನಿ. ಇವಾಗೆ ಮಾಡು, ಇದೇ ಬೆಸ್ಟ್ ಟೈಮ್ ಅಂತ ಹೇಳ್ಕೊಂಡು ಮಾಡು. ಟೈಮ್ ತರಬೇಕು. ಟೈಮ್ ಬರಲ್ಲ. ಅವಾಗ್ಲಿಂದ ಡೈಲಾಗ್ ಹೊಡಿತಾವನೆ, ಅದು ಕೇಳಿಸುತ್ತೋ ಇಲ್ಲ ಅಂತಾನು ಗೊತ್ತಿಲ್ಲ, ಮಾತಾಡ್ತಾವನೆ. ಮಾತಾಡ್ ಮಾತಾಡ್. ಬೇಡ ಬೇಡ, ನೀನ್ ಇಲ್ಲೇ ಕುತ್ಕೋ. ಟಾಪರ್ ಎಲ್ಲಿರ್ಬೇಕು ಹೇಳು? ಟಾಪರ್ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಬೇಜಾರೇನಿಲ್ಲ ಅಂತ ನಂಗೆ ಮಾತಾಡೋದಕ್ಕೆ. ಬೇಜಾರಾದ್ರೂ ಪರವಾಗಿಲ್ಲ, ಮಾತಾಡ್ತೀನಿ. ಮತ್ತೆ ಕಟ್ ಮಾಡ್ತಾನೆ. ಅದು ಬ್ರೆಡ್ ಅಲ್ಲಿ ಇಟ್ಕೊಂಡು ಕಚ್ಕೊಂಡು ತಿನ್ನಕ್ಕಾಗಲ್ಲ, ಅದಕ್ಕೆ. ಫೀಲ್ ಏನಾರ ತಿನ್ಬೇಕಂದ್ರೆ ಫೀಲ್ ಸಿಗ್ಬೇಕು. ಫೀಲ್ ಅಂಡ್ ಹ್ಯಾವ್. ಓಕೆ, ಏನ್ ಮಾಡ್ಬೇಕು? ನೀನ್ ಫೀಲ್ ಇದ್ರೆ ಏನಾರು ಮಾಡ್ತೀಯಾ? ಮತ್ತೆ ನಾನು ಹೇಳ್ತೀನಪ್ಪ, ಫೀಲ್ ಇದ್ರೇನೆ ಮಾಡಕ್. ಇದು ಯಾಕಪ್ಪ ಬರೀ ಡಬಲ್ ಮೀನಿಂಗ್? ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ನಾನ್ ಡಬಲ್ ಮೀನಿಂಗ್ ಎಲ್ಲಿ ಕೇಳಿದೆ? ಕರೆಕ್ಟ್. ಈಗ ನೀನು ಕೆಲ್ಸಕ್ಕೆ ಹೋದೆ, ಸರಿ, ಒಂದ್ 6 ತಿಂಗಳು ಕೆಲ್ಸಕ್ಕೆ ಹೋದೆ ಅನ್ಕೋ. ಸರಿ, 4 ತಿಂಗಳು ಹೋದೆ ಅನ್ಕೋ. ಫ್ರೆಂಡ್ಸ್, ಏನ್ ಗೊತ್ತಾ, ಇವನು ಕೆಲ್ಸಕ್ಕೆ ಹೋದ ಒಂದ್ 6 ತಿಂಗಳು. ಏನ್ ಕೆಲ್ಸಕ್ಕೆ ಹೋದ ಅಂದ್ರೆ ಮನೇಲಿ ಇರ್ತಾ ಇಲ್ಲ, ಬರೀ ಕೆಲ್ಸದಲ್ಲೇ ಇರ್ತಾ ಇದ್ದ. ಬೆಳಗ್ಗೆ 9 ಗಂಟೆಗೆ ಹೋದ್ರೆ ನೈಟ್ 10 ಗಂಟೆಗೆ ಮನೆಗೆ ಬರ್ತಾ ಇದ್ದ. ಏನೋ ಎಷ್ಟೊತ್ ಬರ್ತಾ ಇದ್ದ ಗೊತ್ತಿಲ್ಲ, ಎಲ್ಲಿ ಹೋಗ್ತಾ ಇದ್ದ ಅಂತಾನು ಗೊತ್ತಿಲ್ಲ. ಕೇಳಿದ್ರೆ ಕೆಲ್ಸ ಅಂತ ಹೇಳ್ತಾ ಇದ್ದ. ಆಮೇಲೆ ಏನಾಯ್ತು, ಇದಕ್ಕಿದ್ದಂಗೆ ಕೆಲ್ಸ ಬಿಟ್ಬಿಟ್ಟ. ಯಾಕೋ ಕೆಲ್ಸ ಬಿಟ್ಟೆ ಅಂತ ಹೇಳಿದ್ರೆ ಏನ್ ಹೇಳ್ದ, ಲೈಕ್ ನನ್ಗೆ ಮರ್ಯಾದೆ ಕೊಟ್ಟಿಲ್ಲ ಅಲ್ಲಿ, ಅದಕ್ಕೆ ಕೆಲ್ಸ ಬಿಟ್ಬಿಟ್ಟೆ. ಏನ್ ಮರ್ಯಾದೆ ಕೊಡ್ಬೇಕಾಗಿತ್ತು ಇವ್ನ್ಗೆ? ಅದು ಏನೋ ಈಗೋ ಅಂತಾರಲ್ಲ, ಈಗೋ ಅರ್ಟ್ ಆಗೋಯ್ತಾ? ಸೆಲ್ಫ್ ರೆಸ್ಪೆಕ್ಟ್. ಇವಾಗ ಯಾರು ಕೊಡ್ತಾರ ನಿನಗೆ ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಂತ? ಅದು ರೆಸ್ಪೆಕ್ಟ್ ಯಾರು ಕೊಡ್ತಾರ ನಿನ್ಗೆ? ಫಸ್ಟ್ ಬರೀ ಈರುಳ್ಳಿ ಟೊಮೊಟೊ ಮಾತ್ರನೇ ಕಟ್ ಮಾಡ್ತೀಯಾ, ಇಲ್ಲ ಏನಾದ್ರು ಬೇರೆ ಮಾಡ್ತೀಯಾ? ಹೌದು, ಮೆಣಸಿನಕಾಯಿ ಬೇಕಲ್ಲ ಲೈಫಲ್ಲೂ. ಮೆಣಸಿನಕಾಯಿ ಇದ್ರೇನೆ ಮಜ್ಜಾ ಬರೋದು. ಅಂಕೋ ಅಲ್ಲಿ ಫ್ರಿಜ್ ಅಲ್ಲಿ ಎತ್ಕೊಳ್ಳೋ. ದಿಲೀಪ್ ಅಣ್ಣ ಏನ್ ಮಾತಾಡ್ತಾವ? ಕರೆಕ್ಟ್, ಇವ್ರ ಹೆಸರು ದಿಲೀಪ್ ಅಂತ. ಇನ್ನೊಂದು ಹೆಸರು ಇದೆ, ಅದು ಯಾರಿಗೂ ಹೇಳಲ್ಲ. ಅದು ಮತ್ತೆ ಏನಕ್ಕೆ ವಿಡಿಯೋ ಮಾಡ್ತಾ ಇದೆ ಅಂತೆಲ್ಲ ಕೇಳ್ಬೇಡಿ. ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ, ಹೇಳ್ತೀನಿ ಅವನ ಹೆಸರು ಏನು ಅಂತ. ಅವ್ನಿಗೆ ಇನ್ನೊಂದು ಹೆಸರು ಡಿಫ್ರೆಂಟ್ ಆಗಿದೆ ಹೆಸರು. ಒಳ್ಳೆ ಫ್ಲಾಶ್ ಮ್ಯಾನ್. ನಿಮ್ ತಮ್ಮ ಅಂದ್ರೆ ಸುಮ್ನೆನಾ? ಪಂಕು ಇಷ್ಟ ಹಾಕಿದ್ರೆ ಇವ್ರು ಮನೆಗೆ ಹೋಗಲ್ಲ, ಆಮೇಲೆ ಬೇರೆ ಎಲ್ಲಾದ್ರೂ ಹೋಗ್ತಾರೆ. ಎಂದ ಕ್ಯಾಚ್, ಹಂಗೆ ಕ್ಯಾಚ್ ಹಿಡಿ ನೋಡೋಣ. ಅಯ್ಯೋ, ಬೇರೆ ಎಲ್ಲ ಕ್ಯಾಚ್ ಹಿಡಿತಾನೆ, ಇದು ಮಿಸ್ ಆಗೈತೆ. ನೀರೆಲ್ಲ ಕುಡಿಯಂಗಿಲ್ಲ, ಬ್ರೆಡ್ ಟೋಸ್ಟ್ ತಿನ್ಬಿಟ್ಟೆ ಕುಡಿಬೇಕು. ಕೊಡ್ಬೇಡ ಪಂಕು, ಕುಡಿಯೋ ನೀನ್ ಕುಡಿಯೋ, ಕೊಡ್ಬೇಡ ಪಂಕು. ಕೊಡ್ಬೇಡ, ಅವ್ನ್ ಬ್ರೆಡ್ ಟೋಸ್ಟ್ ತಿಂದು ಕುಡಿಬೇಕು ನೀರು. ಸ್ವಲ್ಪ ಕುಡಿಬೇಕು. ಬ್ರೋ, ನೀನ್ ಬ್ರೆಡ್ ಟೋಸ್ಟ್ ಬೈತಾ ಕರೆಕ್ಟ್ ಆಗಿ ಒಂದು ನೀರು ಕುಡಿಯಕ್ ಬರಲ್ಲ, ಚಿಕ್ಕ ಮಗು ತರ ಆಡ್ತಲ್ಲ. ಒಂಚೂರು ಜೂಮ್ ಹಾಕು ಇವ್ನ, ಅವ್ನ ಕೈಗಳು ನೋಡಿ ಹೆಂಗ್ ನಡಕ್ತದೆ ಅಂತ. ಒಂಚೂರು ಕೈಗಳು ದಡ 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 ತಗಿರ್ತದೆ. ಯಾಕೆ ಹಿಂಗ್ ನೋಡ್ತಾವ ಅಂತ ಗೊತ್ತಿಲ್ಲ. ಆವಾಗಿಂದ ಹಿಂಗೆ ನೋಡ್ತಾವ. ಆಕ್ಚುಲಿ ಏನಂದ್ರೆ ಲೈಫ್ ತಿನ್ನೋದ್ರ ಮೇಲೆ ಡಿಪೆಂಡ್. ನೆಮ್ಮದೇ ಇರ್ಬೇಕು, ನೆಮ್ಮದೇ ತಿನ್ಬೇಕು.
ಇದ್ರೆ ನಿಮ್ದಾಗಿರ್ಬೇಕು. ಗೊತ್ತಲ್ಲ ಯಾರು ಹೇಳಿರೋದಂತ. ಬಾಸ್ ದಿ ಬಾಸ್ ಫ್ಯಾನ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ರೋ ಇಷ್ಟು ಚಾಕ್ಲೇಟ್ ತಿನ್ನಕ್ಕಾಗಲ್ಲ ಬ್ರೋ. ಸೈಡ್ಗೆ ಹಾಕೋ. ಅದು ಒಂಥರ ಆಗ್ಬಿಡೈತೋ. ಬೋಲೆ ಕಟ್ ಮಾಡ್ತಾನ ಅವನು. ಅಷ್ಟೇ. ಇವಾಗ ಬನ್ನಿ ಬ್ರೆಡ್ ಟೋಸ್ಟ್ ರೆಡಿ ಮಾಡೋಣ. ಈರುಳ್ಳಿ ಈ ಕಡೆ ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು, ಯಾಕಂದ್ರೆ ಮಾಡ್ತಿರೋದು ಬ್ರೆಡ್ ಟೋಸ್ಟ್. ಇದು ಆಕ್ಚುಲಿ ವಯಸ್ಸಾಗಿದೆ ಇದಕ್ಕೆ, ಓಕೆನಾ? ವಯಸ್ಸಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಡುಗೆ. ಗೊತ್ತಿರುತ್ತಲ್ಲ ನಿಮ್ಗೆ, ವಯಸ್ಸಾಗಿರೋ ಕೈಯಲ್ಲಿ ಅಡುಗೆ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ತೋರಿಸ್ಲಿಲ್ಲ, ಅಲ್ಲೇ ಇದಾರಲ್ಲ ಇವರೇ ನಮ್ಮ ಮಾಲೀಕ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಅಡುಗೆ ಮಾಡೋದು ಎಷ್ಟು ಕಷ್ಟ, ಒಲೆ ಮುಂದೆ ನಿಂತ್ಕೊಂಡು. ಹ್ಯಾಟ್ಸ್ ಆಫ್ ಟು ಆಲ್ ದ ಮದರ್ಸ್ ಟು ಕುಕ್ ವೆಲ್ ಅಂಡ್ ಅಷ್ಟೇ ಇಂಗ್ಲಿಷ್ ಬರೋದು ನನಗೆ. ಎಲ್ಲರಿಗೂ ಊಟ ಹಾಕ್ತಾರಲ್ಲ ಎಲ್ಲ ತಾಯಿದಿರ್ಗೂ ನನ್ನ ಅಯ್ಯೋ ಅಂಕು ನೋಡಿ ಬ್ರೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡ್ಕೊಂಡೇ ಇಲ್ಲಲ್ಲಪ್ಪ. ಶೀಟ್ ಮ್ಯಾನ್. ಒಂದು ಹೋಯ್ತು, ಒಂದು ಬ್ರೆಡ್ ಡಮಾರ್. 2000 years later. ಸ್ಮೆಲ್ ಮಾತ್ರ ಸಾಕಾದಾಗ ಬರ್ತಾ ಇದೆ. ಕೊಡ್ತೀನಿ, ತಿನ್ಲಿ ಇವರು ಏನ್ ಹೇಳ್ತಾರೆ ನೋಡೋಣ. ಯಾರೋ ಅಂತ ಕಾಲ್ ಮಾಡ್ತಾ ಇದಾರೆ. ಯಾರೋ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾಲ್ ಮಾಡ್ತಾ ಇದಾರೆ. ದಿಲೀಪ್ ಅವ್ರ ಮನೇಲಿ ಯಾರು ನೋಡ್ತಾ ಇದ್ರೆ ನೋಡ್ಕೊಳ್ಳಿ ಅಣ್ಣನ್ನ. ಪ್ಲೀಸ್ ಹೇಳು ಹೆಂಗಿದೆ ಅಂತ. ಹೆಂಗೈತೆ ಹೇಳೋ. ತಿನ್ನಿ ಸುಮ್ಮನೆ ಕುತ್ಕೊಂಡು ಇರ್ಲಿಲ್ವಾ? ಬಸ್ ಹಚ್ಚ್ರಿ, ಇವನ್ನ ಸಿಗುತ್ತೆ ನೋಡೋಣ, ಹೋಗ್ಬಿಟ್ಟು ನೋಡ್ಕೊಂಬರ್ಲಿ. ಹಂಗ ಕನಕಪುರ ಬಸ್ ಹಚ್ಬಿಟ್ಟೆ ಅವ್ನಿಗೆ. ನೋಡ್ದಾ ಪ್ರತಿಭೆಗಳು ಎಲ್ಲಿಂದ ಬರ್ತಾರಂತ. ಚೆನ್ನಾಗಿದೆ ಬ್ರೋ. ಸ್ವಲ್ಪ This is the end.